ವಿರಾಮ ತೆಗೆದುಕೊಳ್ಳದೆ ನಿರಂತರವಾಗಿ ಕಾರ್ಯಾಚರಣೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ರೀತಿಯ ನಡೆಗೆ ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವತ್ತೇ ಈ ಬುರುಡೆ ರಹಸ್ಯವನ್ನ ಇತಿಶ್ರೀ ಹಾಡ್ತಾರ, ಅಂದರೆ ಇವತ್ತೇ ಈ ಉತ್ಖನನ ಕಾರ್ಯ ಮುಕ್ತಾಯಗೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇದರ ಜೊತೆಗೆ ಸ್ವಲ್ಪ ಹೊತ್ತಿನ ಮುಂಚೆ ನಾವು ನೋಡ್ತಾ ಇದ್ವಿ, ಇನ್ನಷ್ಟು ಸ್ಥಳಗಳನ್ನ ಆತ ಗುರುತಿಸ್ತಾನೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬಂದಿತ್ತು. ಎನಿವೆ, ಊಟಕ್ಕೂ ವಿರಾಮ ತೆಗೆದುಕೊಳ್ಳದೆ ಕಾರ್ಯಾಚರಣೆ ಅಂತೂ ನಡೀತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಸತತವಾಗಿ ಉತ್ಖನನ ಭೂಮಿ ಅಗೆಯುವಂತಹ ಕಾರ್ಯ ನಡೀತಾ ಇದೆ. ಸಮಾಧಿ ಸ್ಥಳದಲ್ಲಿ ಎಸ್ಐಟಿ ಸಿಬ್ಬಂದಿ ಊಟ ಮಾಡಿದ್ದಾರೆ. ಖಾಸಗಿ ಕೇಟರಿಂಗ್ನವರು 80 ಜನರಿಗೆ ಪಾರ್ಸಲ್ ತಗೊಂಡ್ಬಂದಿದ್ದಾರೆ ಊಟನ. ಅಲ್ಲಿ 80 ಜನ ಅಲ್ಲಿ ಸದ್ಯ ಕೆಲಸ ಮಾಡ್ತಾ ಇರುವಂತವ್ರು. ಕಾರ್ಮಿಕರಿದ್ದಾರೆ, ಎಸ್ಐಟಿ ಅಧಿಕಾರಿಗಳಿದ್ದಾರೆ, ಇತರೆ ಸಿಬ್ಬಂದಿ ಇದ್ದಾರೆ, ಅರಣ್ಯ ಇಲಾಖೆ ಸಿಬ್ಬಂದಿ, ಕಂದಾಯ ಇಲಾಖೆ ಸಿಬ್ಬಂದಿ, ಗ್ರಾಮ ಪಂಚಾಯಿತಿಯವರು ಎಲ್ಲರೂ ಸೇರಿ ಒಟ್ಟು 80 ಜನ. ಅವರೆಲ್ಲರೂ ಕೂಡ ಈಗ ಅಲ್ಲಿಯೇ ಊಟ ತರಿಸ್ಕೊಂಡಿದ್ದಾರೆ. ಸದ್ಯ ಊಟಕ್ಕೂ ವಿರಾಮ ತೆಗೆದುಕೊಳ್ಳದೆ ಕೆಲಸ ಮಾಡ್ತಾ ಇರೋದು. ದಿನೇಶ್, ಊಟಕ್ಕೂ ವಿರಾಮ ತೆಗೆದುಕೊಳ್ಳದೆ ನಿರಂತರ ಕಾರ್ಯಾಚರಣೆ ನಡೀತಾ ಇರೋದು ಅಂತಂದ್ರೆ ಆ ಬಂಗ್ಲೆಗುಡ್ಡದಲ್ಲಿ ಏನಾದರೂ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆಯಾ, ಹೇಗೆ? ಹೌದು ಶ್ರೀಪಾದ್ ಪಾಟೀಲ್, ಯಾವತ್ತು ಊಟದ ವಿರಾಮ ಕೂಡ ತೆಗೆದುಕೊಳ್ಳದೆ ಅಲ್ಲಿ ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ನಿರಂತರವಾಗಿ ನಡೀತಾ ಇರುವಂತದ್ದು. ಸಾಮಾನ್ಯವಾಗಿ 11:11ವರೆಗೆ ಈ ಒಂದು ಉತ್ಖನನ ಪ್ಲೇಸ್ಗೆ ಆಗಮಿಸ್ತಾ ಇದ್ರು. ಆ ಬಳಿಕ ಉತ್ಖನನ ಪ್ರಕ್ರಿಯೆ ಆರಂಭ ಆಗ್ತಾ ಇತ್ತು. ಸುಮಾರು 2 ಗಂಟೆ ಆ ಬಳಿಕ ಒಂದು ಊಟದ ವಿರಾಮ ಅಂತ ತೆಗೆದುಕೊಳ್ತಾ ಇದ್ರು. ಎಲ್ಲರೂ ಕೂಡ ಏನು ಧರ್ಮಸ್ಥಳ ಏನು ಪೊಲೀಸ್ ಠಾಣೆ ಏನಿದೆ ಅಲ್ಲಿಗೆ ತೆರಳಿ ಅಲ್ಲಿ ಊಟ ಮುಗಿಸಿಕೊಳ್ತಾ ಇದ್ರು. ಸ್ವಲ್ಪ ಹೊತ್ತು ರೆಸ್ಟ್ ಇರ್ತಿತ್ತು. ಆ ಬಳಿಕ ಮತ್ತೆ ಬಂದು ಮತ್ತೆ ಮುಂದಿನ ಪಾಯಿಂಟ್ ನಲ್ಲಿ ಉತ್ಖನನ ಆರಂಭ ಆಗ್ತಾ ಇತ್ತು. ಆದ್ರೆ ಯಾವತ್ತು ಊಟಕ್ಕೂ ಕೂಡ ವಿರಾಮ ತೆಗೆದುಕೊಳ್ಳದೆ ಈ ಒಂದು ಉತ್ಖನನವನ್ನು ಮುಂದುವರಿಸಿರುವಂತದ್ದು. ಅಂದ್ರೆ ಆ ಒಂದು ಬಂಗ್ಲಗುಡ್ಡ ಅಂತ ಪ್ರದೇಶ ಏನಿದೆ ಅಲ್ಲಿಗೆ ಇವತ್ತು ತೆರಳಿದ್ದೇ ಬಹಳಷ್ಟು ತಡ ಆಗಿತ್ತು. ಅಂದ್ರೆ ಎಸ್ಐಟಿ ಕಚೇರಿಯಲ್ಲಿ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಸಭೆ ನಡೆದಿತ್ತು. ಹಾಗಾಗಿ ಬಹಳಷ್ಟು ಡಿಲೇ ಆಗಿತ್ತು ಇವತ್ತು ಇಲ್ಲಿಗೆ ಆಗಮಿಸ್ತಾ ಇದ್ದಂಗೆ. ಹೀಗಾಗಿ ಮತ್ತಷ್ಟು ಊಟದ ವಿರಾಮ ತೆಗೆದುಕೊಂಡ್ರೆ ಮತ್ತಷ್ಟು ಹೊತ್ತುಗಳು ಸಮಯಗಳು ವ್ಯರ್ಥ ಆಗುತ್ತೆ ಅನ್ನುವಂತಹ ದೃಷ್ಟಿಯಿಂದ ಆ ಒಂದು ಕಾಡಿನ ಒಳಗೆ ಈಗಾಗಲೇ ಆ ಊಟವನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು. ಸುಮಾರು 80ರಷ್ಟು ಜನ ಇದ್ದಾರೆ. ಅಂದ್ರೆ ಎಸಿ ಸ್ಟೆಲ್ಲಾ ವರ್ಗೀಸ್ ಆಗಿರುವುದು, ಎಸ್ಐಟಿ ಟೀಮ್ ಅಂದ್ರೆ ಎಸ್ಐಟಿ ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ ಸೇರಿದಂತೆ ಎಸ್ಐಟಿ ಟೀಮ್ ಕೂಡ ಇದೆ. ಅದರ ಜೊತೆಗೆ ಏನು ಕಂದಾಯ ಇಲಾಖೆಗೆ ಸೇರಿದಂತೆ ಇತರ ಅಧಿಕಾರಿಗಳಿದ್ದಾರೆ, ಅರಣ್ಯ ಇಲಾಖೆಗೆ ಸೇರಿದಂತ ಅಧಿಕಾರಿಗಳಿದ್ದಾರೆ, ಫೊರೆನ್ಸಿಕ್ ತಜ್ಞರಿದ್ದಾರೆ, ಆ ವೈದ್ಯರಿದ್ದಾರೆ. ಇವರೆಲ್ಲರೂ ಸೇರಿ ಸುಮಾರು 70ರಿಂದ 80ರಷ್ಟು ಜನ ಆ ಭಾಗದಲ್ಲಿ ಇರುವಂತದ್ದು. ಅಂದ್ರೆ ಉತ್ಖನನ ಪ್ರಕ್ರಿಯೆಯಲ್ಲಿ ಇರುವಂತದ್ದು. ಇವರೆಲ್ಲರಿಗೂ ಕೂಡ ಈಗಾಗಲೇ ಊಟವನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು. ಯಾವತ್ತು ಕಾಡಿನಲ್ಲೇ ಊಟವನ್ನು ಮುಗಿಸಲಿಕ್ಕಿದ್ದಾರೆ. ಆ ಬಳಿಕ ಅಲ್ಲೇ ಮತ್ತು ಉತ್ಖನನ ಪ್ರಕ್ರಿಯೆ ಮುಂದುವರಿಲಿಕ್ಕೆ ಇರುವಂತಹ ಒಟ್ಟಿನಲ್ಲಿ ಈ ಒಂದು ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಬಹಳಷ್ಟು ವೇಗವಾಗಿ ವೇಗ ಪಡಿತಾ ಇರುವಂತದ್ದು. ಯಾವುದೇ ರೀತಿಯಾಗಿ ವಿಳಂಬ ಮತ್ತು ವಿರಾಮ ತೆಗೆದುಕೊಳ್ಳದೆ ಉತ್ಖನನ ಅನ್ನುವಂಥದ್ದು ನಿರಂತರವಾಗಿ ಸಾಗ್ತಾ ಇರುವಂತದ್ದು. ಈ ಹಿಂದೆಗೆಲ್ಲ ಮಧ್ಯಾಹ್ನದ ವೇಳೆಗಾಗಲೇ ಏನು ಬ್ರೇಕ್ ತೆಗೆದುಕೊಂಡು ಆ ಬಳಿಕ ಕಂಟಿನ್ಯೂ ಆಗ್ತಾ ಇತ್ತು. ಆದ್ರೆ ಯಾವತ್ತು ಯಾವುದೇ ರೀತಿಯಾದಂತಹ ಬ್ರೇಕ್ ತೆಗೆದುಕೊಳ್ಳದೆ ಕಂಟಿನ್ಯೂ ಆಗಿ ಈ ಒಂದು ಉತ್ಖನನ ಪ್ರಕ್ರಿಯೆಯನ್ನು ಮುಂದುವರಿಸಿರುವಂತದ್ದು. ಜೊತೆಗೆ ಯಾವತ್ತು ಆ ಒಂದು ಪ್ರದೇಶ ಏನಿದೆ ಅಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ಇದೆ. ಜೊತೆಗೆ ಆ ನಿಟ್ಟಿನಲ್ಲಿ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ಉಪ್ಪು ಮೂಟೆ ತೆಗೆದುಕೊಂಡು ಹೋಗಿದ್ದಾರೆ. ಈ ಹಿಂದೆ 6ನೇ ಪಾಯಿಂಟ್ ನಲ್ಲಿ ಸಿಕ್ಕಾಗ ಅಲ್ಲಿಗೆ ಉಪ್ಪು ಮೂಟೆ ತೆಗೆದುಕೊಂಡು ಹೋಗಿದ್ರು. ಆ ಬಳಿಕ 11 ಪಾಯಿಂಟ್ ನ ಮೇಲ್ಭಾಗದಲ್ಲಿ ಒಂದ್ ಕಡೆ ಅಸ್ಥಿ ಪಂಜರ ಸಿಕ್ಕಿತ್ತು. ಆ ಸಂದರ್ಭದಲ್ಲೂ ಕೂಡ ಉಪ್ಪು ಮೂಟೆಯನ್ನು ತೆಗೆದುಕೊಂಡು ಹೋಗಿದ್ರು. ಯಾವತ್ತೂ ಕೂಡ ಉಪ್ಪು ಮೂಟೆಯನ್ನು ತೆಗೆದುಕೊಂಡು ಹೋಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಏನಾದ್ರೂ ಮೂಳೆಗಳು ಅಥವಾ ಏನು ಬೇರೆ ಅಸ್ಥಿ ಪಂಜರ ಸಿಕ್ಕಿರಬಹುದಾ ಅನ್ನುವಂತ ಒಂದಷ್ಟು ದಟ್ಟ ಅನುಮಾನಗಳು ಕೂಡ ಕಾಡ್ತಾ ಇದೆ. ಅದಕ್ಕೆ ಪೂರಕ ಎಂಬತ್ತೆ ಯಾವುದೇ ರೀತಿಯಾಗಿ ವಿರಾಮವನ್ನು ಕೂಡ ತೆಗೆದುಕೊಳ್ಳದೆ ಉತ್ಖನನ ಕಾರ್ಯಾಚರಣೆ ಅನ್ನುವಂಥದ್ದು ನಿರಂತರವಾಗಿ ಸಾಗ್ತಾ ಇರುವಂತದ್ದು. ಎಲ್ಲ ಅಧಿಕಾರಿಗಳು ಕೂಡ ಅಲ್ಲೇ ಇದ್ದು ಅಲ್ಲೇ ಊಟ ಮಾಡಿಕೊಂಡು ಅಲ್ಲೇ ಉತ್ಖನನ ಮತ್ತೆ ಮುಂದುವರಿಸಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಉತ್ಖನನ ಪ್ರಕ್ರಿಯೆ ಪ್ರೊಸೆಸ್ ಅನ್ನುವಂಥದ್ದು ಬಹಳಷ್ಟು ಬಿರುಸು ಪಡೆದುಕೊಂಡಿರುವಂತದ್ದು. ಇವತ್ತು ನಿಗದಿಪಡಿಸಿದ 13ರಲ್ಲಿ ಉತ್ಖನನ ನಡಿಬೇಕಿತ್ತು. ಆದ್ರೆ ಕೊನೆಯ ಹಂತದಲ್ಲಿ ಅದಕ್ಕೆ ಟ್ವಿಸ್ಟ್ ಸಿಕ್ಕಿ ತಿರುವು ಪಡೆದುಕೊಂಡು 11ರ ಮೇಲ್ಭಾಗದಲ್ಲಿ ಇರುವಂತ ಈಗಾಗಲೇ ಅದಕ್ಕೂ ಒಂದು ಸ್ಪಾಟ್ಗೆ ಹೆಸರನ್ನು ಕೊಟ್ಟಿದ್ದಾರೆ, 11A ಅನ್ನುವಂಥದ್ದು. ಆ ಸ್ಪಾಟ್ ನಲ್ಲಿ ಉತ್ಖನನ ನಡೀತಾ ಇರುವಂತದ್ದು. ಎಲ್ಲ ಅಧಿಕಾರಿಗಳು ಅಲ್ಲೇ ಇದು ಉತ್ಖನನ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂತದ್ದು. ಶ್ರೀಪಾದ್ ಪಾಟೀಲ್, ಓಕೆ, ಈಗ ಮುಸುಕುದಾರಿ ಇನ್ನಷ್ಟು ಸ್ಥಳಗಳನ್ನ ಗುರುತಿಸ್ತಾನೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾತುಗಳು ಕೇಳಿ ಬಂದು. ಇದಲ್ಲದೆ ಇನ್ನೂ ಅಷ್ಟು ಸ್ಥಳಗಳನ್ನ ಆತ ಗುರುತಿಸ್ತಾನೆ ಅಂತ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಆಗಿದೆ, ಹೇಗೆ?
ಹೌದು ಶ್ರೀಪಾದ್ ಪಾಟೀಲ್, ಮೊನ್ನೆ ತಾನೇ ಆತ 11ನೇ ಪಾಯಿಂಟ್ ಏನಿದೆ ಅದಕ್ಕೆ ಬರ್ತಾ ಇದ್ದಂಗೆ ಇಲ್ಲಿ ಬೇಡ ಮೇಲ್ಗಡೆ ಮತ್ತಷ್ಟು ಬೇರೆ ಬೇರೆ ಪಾಯಿಂಟ್ಗಳಿದೆ, ಅಲ್ಲಿ ಅಸ್ಥಿಪಂಜರ ಸಿಗುತ್ತೆ ಅಂತ ಹೇಳಿದೆ. ಹೀಗಾಗಿ 11ನೇ ಪಾಯಿಂಟ್ಗೆ ಅಂದ್ರೆ ಮೊನ್ನೆ ತಾನೇ 11ನೇ ಪಾಯಿಂಟ್ಗೆ ಬಂದಂತ ಅಧಿಕಾರಿಗಳು ಅಲ್ಲಿ ಉತ್ಖನನ ನಡೆಸುವ ಬದಲಾಗಿ 11ನೇ ಪಾಯಿಂಟ್ ನಿಂದ ಮೇಲ್ಭಾಗ ಅಂದ್ರೆ ಸುಮಾರು 100 ಮೀಟರ್ ಮೇಲ್ಭಾಗ ಆ ಒಂದು ಬಂಗ್ಲಾ ಗುಡ್ಡದ ತುದಿಯ ಪ್ರದೇಶ ಏನಿದೆ ಅಲ್ಲಿ ಹೋಗಿ ಉತ್ಖನನ ನಡೆಸಿದ್ರು. ಅಲ್ಲಿ ಒಂದು ಅಸ್ಥಿಪಂಜರ ಕೂಡ ಲಭ್ಯ ಆಗಿತ್ತು. ಅವತ್ತೇ ಆತ ಮತ್ತೆರಡು ಪಾಯಿಂಟ್ಗಳನ್ನ ಗುರುತಿಸಿದ್ದಾನೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಆ ಒಂದು ಅಕ್ಕಪಕ್ಕದಲ್ಲೂ ಕೂಡ ಒಂದಷ್ಟು ಸ್ಥಳಗಳನ್ನು ಗುರುತಿಸಿ ಇಲ್ಲಿ ಉತ್ಖನನ ಮಾಡಿ ಅನ್ನುವಂತ ಒಂದಷ್ಟು ಡಿಮ್ಯಾಂಡ್ ಅನ್ನು ಕೂಡ ಆತ ಇಟ್ಟಿದ್ದಾನೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಆ ಒಂದು ಭಾಗದಲ್ಲೂ ಕೂಡ ಇವತ್ತು ಅಲ್ಲೂ ಕೂಡ ಉತ್ಖನನ ನಡೆಸುವಂತಹ ಸಾಧ್ಯತೆ ಇದೆ. ಅಂದ್ರೆ ಮೊನ್ನೆ 11 ಪಾಯಿಂಟ್ ನ ಮೇಲ್ಭಾಗದ ಒಂದ್ ಕಡೆ ತೋರಿಸಿದ ಅಲ್ಲಿ ಅಸ್ಥಿಪಂಜರ ಭೂಮಿಯ ಮೇಲ್ಭಾಗದಲ್ಲಿ ಇತ್ತು. ಆ ಬಳಿಕ ಅಲ್ಲಿ ಪಕ್ಕದಲ್ಲಿ ಒಂದೆರಡು ಸ್ಥಳಗಳನ್ನು ಗುರುತಿಸಿದ್ದಾನೆ ಅಂತ ಹೇಳಲಾಗ್ತಿದೆ. ಅಲ್ಲಿ ಇವತ್ತು ಉತ್ಖನನ ನಡೆಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಉತ್ಖನನ ಪ್ರೊಸೆಸ್ ಅನ್ನುವಂಥದ್ದು ಬಹಳಷ್ಟು ಬಿರುಸು ಪಡೆದುಕೊಳ್ತಾ ಇದೆ. ಎಲ್ಲಿ ಉತ್ಖನನ ನಡೆಸಬೇಕು ಅನ್ನುವಂತ ಒಂದು ಅಂತಿಮ ತೀರ್ಮಾನ ಕೈಗೊಳ್ಳುವುದು ಸ್ಟೆಲ್ಲಾ ವರ್ಗೀಸ್ ಅವರು ಎಸಿ ತೀರ್ಮಾನದಂತೆ ಈ ಒಂದು ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಸಾಗೋದು. ಅಂದ್ರೆ SIT ಉತ್ಖನನ ನಡೆಸಿದ್ರು ಕೂಡ ಆ ಒಂದು ಉತ್ಖನನಕ್ಕೆ ಅನುಮತಿ ನೀಡುವುದು ಅಂದ್ರೆ ಇಲ್ಲೇ ಉತ್ಖನನ ನಡೆಸಿ ಅನ್ನುವಂತ ಒಂದು ನಿರ್ಧಾರವನ್ನು ಹೇಳುವುದು ಅದು ಎಸಿ ಅವರು ಇವತ್ತು ಮತ್ತೆ ಆ ಒಂದು ಪ್ಲೇಸ್ ಏನಿದೆ 13ರ ಬದಲಾಗಿ ಆ ಒಂದು ಮೇಲ್ಗಡೆಯ ಪ್ಲೇಸ್ ಏನಿದೆ ಅಲ್ಲಿಗೆ ಟೀಮ್ ಅನ್ನು ಕರೆದುಕೊಂಡು ಹೋಗಿರುವಂತದ್ದು. ಅಲ್ಲಿ ಉತ್ಖನನ ನಡೀತಾ ಇರುವಂತದ್ದು. ಉತ್ಖನನ ಬಹಳಷ್ಟು ಬಿರುಸಿನಿಂದ ಪಡೆದುಕೊಂಡಿರುವಂತ, ಯಾಕಂದ್ರೆ ಈಗಾಗಲೇ 8 ದಿನ ಕಳೆದಿದೆ. 8ನೇ ದಿನದ ಉತ್ಖನನ ಇದು. ಮೊನ್ನೆ ತಾನೇ ಒಂದು ಭಾನುವಾರದ ಬಿಡು ಇತ್ತು. ಅದರ ಬಳಿಕ ಕಂಟಿನ್ಯೂಸ್ ಆಗಿ ಈ ಒಂದು ಉತ್ಖನನ ಸಾಗ್ತಾ ಇದೆ. 8ನೇ ದಿನದ ಉತ್ಖನನ ಸುಮಾರು 12 ಪಾಯಿಂಟ್ಗಳಷ್ಟು ಉತ್ಖನನ ಆಗಿದೆ. ಅಂದ್ರೆ ಆತ 13 ಪಾಯಿಂಟ್ಗಳನ್ನ ಗುರುತಿಸಿದ, 12 ಪಾಯಿಂಟ್ಗಳಷ್ಟು ಉತ್ಖನನ ಆಗಿದೆ. ಅದರಲ್ಲಿ 6ನೇ ಪಾಯಿಂಟ್ ನಲ್ಲಿ ಕಳೆಬರ ಪತ್ತೆ ಆಗಿತ್ತು. ಅದನ್ನ ಈಗಾಗಲೇ ಪರೀಕ್ಷೆಗೆ ಕಳುಹಿಸಲಾಗಿದೆ. ಅದು ಬಿಟ್ರೆ 11ನೇ ಪಾಯಿಂಟ್ ನ ಮೇಲ್ಭಾಗದಲ್ಲಿ ಆತ ಒಂದು ಅಸ್ಥಿಪಂಜರವನ್ನು ಗುರುತಿಸಿದ. ಅದು ಆತ್ಮಹತ್ಯೆ ಮಾಡಿಕೊಂಡ ಒಂದು ಅಸ್ಥಿಪಂಜರ ಅಂತ ಹೇಳಲಾಗ್ತಿದೆ. ಅದರ ಬಗ್ಗೆ ಒಂದಷ್ಟು ತನಿಖೆ ಕೂಡ ನಡೀತಾ ಇದೆ. ಅದನ್ನು UDR ಮಾಡಿ ಈಗಾಗಲೇ SITಗೆ ಆ ಒಂದು ಕೇಸ್ ಹಸ್ತಾಂತರ ಆಗಿರುವಂತದ್ದು. ಅದರ ತನಿಖೆ ಕೂಡ ನಡೀತಾ ಇದೆ. ಒಟ್ಟಿನಲ್ಲಿ ಈ ಒಂದು ಉತ್ಖನನ ಪ್ರೊಸೆಸ್ ಜೊತೆಗೆ SIT ಬೇರೆ ಬೇರೆ ಆಂಗಲ್ ನಲ್ಲೂ ಕೂಡ ತನಿಖೆ ನಡೆಸ್ತಾ ಇರುವುದು. ಕೇವಲ ಉತ್ಖನನದ ಕಡೆ ಫೋಕಸ್ ಮಾಡದೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆ ಮುಂದುವರಿದಿರುವಂತದ್ದು. ಮಾಹಿತಿ ವಿರಾಮ ತೆಗೆದುಕೊಳ್ಳದೆ ನಿರಂತರವಾಗಿ ಕಾರ್ಯಾಚರಣೆಯನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ರೀತಿಯ ನಡೆಗೆ ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವತ್ತೇ ಈ ಬುರುಡೆ ರಹಸ್ಯವನ್ನ ಇತಿಶ್ರೀ ಹಾಡ್ತಾರ, ಅಂದರೆ ಇವತ್ತೇ ಈ ಉತ್ಖನನ ಕಾರ್ಯ ಮುಕ್ತಾಯಗೊಳ್ಳುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಇದರ ಜೊತೆಗೆ ಸ್ವಲ್ಪ ಹೊತ್ತಿನ ಮುಂಚೆ ನಾವು ನೋಡ್ತಾ ಇದ್ವಿ ಇನ್ನಷ್ಟು ಸ್ಥಳಗಳನ್ನ ಆತ ಗುರುತಿಸ್ತಾನೆ ಎನ್ನುವಂತಹ ವಿಚಾರಗಳು ಕೂಡ ಕೇಳಿ ಬಂದಿತ್ತು. ಎನಿವೆ, ಊಟಕ್ಕೂ ವಿರಾಮ ತೆಗೆದುಕೊಳ್ಳದೆ ಕಾರ್ಯಾಚರಣೆ ಅಂತೂ ನಡೀತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಸತತವಾಗಿ ಉತ್ಖನನ ಭೂಮಿ ಅಗೆಯುವಂತಹ ಕಾರ್ಯ ನಡೀತಾ ಇದೆ. ಸಮಾಧಿ ಸ್ಥಳದಲ್ಲಿ SIT ಸಿಬ್ಬಂದಿ ಊಟ ಮಾಡಿದ್ದಾರೆ. ಖಾಸಗಿ ಕೇಟರಿಂಗ್ನವರು 80 ಜನರಿಗೆ ಪಾರ್ಸಲ್ ತಗೊಂಡ್ಬಂದಿದ್ದಾರೆ ಊಟನ. ಅಲ್ಲಿ 80 ಜನ ಅಲ್ಲಿ ಸದ್ಯ ಕೆಲಸ ಮಾಡ್ತಾ ಇರುವಂತವ್ರು. ಕಾರ್ಮಿಕರಿದ್ದಾರೆ, SIT ಅಧಿಕಾರಿಗಳಿದ್ದಾರೆ, ಇತರೆ ಸಿಬ್ಬಂದಿ ಇದ್ದಾರೆ, ಅರಣ್ಯ ಇಲಾಖೆ ಸಿಬ್ಬಂದಿ, ಕಂದಾಯ ಇಲಾಖೆ ಸಿಬ್ಬಂದಿ, ಗ್ರಾಮ ಪಂಚಾಯಿತಿ ಅವರು ಎಲ್ಲರೂ ಸೇರಿ ಒಟ್ಟು 80 ಜನ. ಅವರೆಲ್ಲರೂ ಕೂಡ ಈಗ ಅಲ್ಲಿಯೇ ಊಟ ತರ್ತಾರೆ.